ಟೋಲಿಂದ ನಿಮಗೆ ಕರೆಕ್ಟಾಗಿ 21 ನಿಮಿಷ ಅಂದರೆ 14 ಕಿಲೋಮೀಟರ್ ಆಗುತ್ತೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಕರೆಕ್ಟಾಗಿ ಬೆಂಗಳೂರಿಂದ ಆ ಫಾರ್ಮ್ ಹೌಸ್ಗೆ ಅಂದರೆ ಕರೆಕ್ಟಾಗಿ 42 ಕಿಲೋಮೀಟ್ರ್ ಆಗುತ್ತೆ. ಗುಡ್ ಅಲ್ಲ, ತುಂಬ ಅಂದರೆ ತೀರಾ ದೂರ ಅಂತಲೂ ಅನಿಸಲ್ಲ, ಹೋಗ್ಬೋದು. ಬರೀ ಡೌಗಳಿಂದ ಲಾಂಗ್ ಡಿಸ್ಟೆನ್ಸ್ ಅಂತಲೂ ಅನ್ನಲ್ಲ. ಒಂದು ಚಿಕ್ಕ ಬೆಳಗ್ಗೆ ಹೋಗಿ ಸ್ಟೇ ಮಾಡಿ ಮತ್ತು ನೆಕ್ಸ್ಟ್ ಡೇ ಬರೋಕ್ಕೆ ಆರಾಮಾಗಿರುತ್ತೆ. ಯಾವುದೇ ಥರ ಸ್ಟ್ರೈನೂ ಆಗೋಲ್ಲ. ನೀವು ಬೈಕ್ ರೈಡ್ ಮಾಡಬೇಕು, ಬಟ್ ನಮಗೆ ತುಂಬ ಲಾಂಗ್ ಹೊಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ, ಅಥವಾ ಇಲ್ಲೇ ಹತ್ತಿರದಲ್ಲೇ ಬೆಂಗಳೂರು ಸುತ್ತಮುತ್ತ ಎಲ್ಲರಿಗೂ ಒಂದು ದಿನ ಎಂಜಾಯ್ ಮಾಡ್ಕೊಂಬರ್ಬೇಕು ಅನ್ನೋರಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದನ್ನು. ಅಲ್ಲಿ ಹೋದರೆ ಮಜಾನೇ ಇರುತ್ತೆ. ಬಟ್ ಈ ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸೋಕ್ಕೆ ಯಪ್ಪ ಹಿಂಸೆ ಆಗೋದು ಗುರು. ಅದರಲ್ಲೂ ಈ ಸಮ್ಮರ್ ಇದೆಯಲ್ಲ, ಅಯ್ಯೋ ಬೇಸಿಗೆನೇ ಸ್ಟಾರ್ಟ್ ಆಗಿಲ್ಲ, ನಿನ್ನೆ ಇನ್ನೂ ಶಿವರಾತ್ರಿ, ಆಲ್ರೆಡಿ ಬಿಸಿ ಹತ್ತು ಉರಿತಾ ಇದೆ. ಅದರಲ್ಲೂ ಈ ನನ್ನ ಮಕ್ಕಳು 20-50 ಸೆಕೆಂಡು ಹಾಳಾದ ಸಿಗ್ನಲ್ಗಳು ಹಾಕ್ಬಿಡ್ತಾರೆ. ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಇದೇ ನೋಡಿ ತುಮಕೂರು ಟೋಲಿಂದ ನಿಮಗೆ ಕರೆಕ್ಟಾಗಿ 21 ನಿಮಿಷ ಅಂದರೆ 14 ಕಿಲೋಮೀಟರ್ ಆಗುತ್ತೆ. ಇನ್ನೇ ಹೆಲ್ಮೆಟ್ ಹಾಕಿಲ್ಲ, ನಮ್ಮನ್ನೆಲ್ಲ ಹೆಲ್ಮೆಟ್ ಹಾಕ್ತಾರೆ ಅಂತ ಹಿಡಿತೀರ. ಹಂಗೆ ಅವ್ನು ಪಕ್ಕಕ್ಕೆ ಹೋಗಿ ಹೇಳ್ತೀನಿ ಸುಮ್ಮನೆ. ನಿಮ್ಮ ಅಭಿಮಾನಿ ಪೊಲೀಸರು ನಮ್ಮ ಮುಂದಾಗೆ ಹೆಲ್ಮೆಟ್ ಹಾಕಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ. ಇವ್ರುಗಳು ಫೈನ್ ಹಾಕ್ಬೇಕು ಆ್ಯಕ್ಚುಲಿ ಫಸ್ಟು. ಇದು ನಮ್ಮ ದೇಶ ಅಂದರೆ. ಇದು ತುಮಕೂರು ಹೈವೇ. ಇಲ್ಲಿ ನೀವು ಒಂದು ಕಡೆ ಲೆಫ್ಟ್ ತೊಗೋಬೇಕು. ಹಾಂ, ವೆಯ್ಟ್ ಮಾಡೋಣ ಇರು, ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಆಮೇಲೆ. ಇಲ್ಲಿಂದ 5 ಕಿಲೋಮೀಟ್ರು 10 ನಿಮಿಷ. ಚಲೋಣ ಎಲ್ಲಿದೆಯಾ? 15 ಲೋ ಚಲೋಣ, ನಾವಿಲ್ಲಿ 10 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ, ನಮಗೆ 5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಲೆಫ್ಟಲ್ಲಿ ಇದ್ದೀವಿ. ಹಾಂ ಹೌದಾ, ನಾವು ಹೋಗಿರೋದಾ ವೆಯ್ಟ್ ಮಾಡೋದಾ? ಸರಿ ಸರಿ ಓಕೆ. 5 ಕಿಲೋಮೀಟ್ರ್ ಹೈವೇಯಿಂದ 5 ಕಿಲೋಮೀಟ್ರು ಇಂಟೀರಿಯರ್ ಹೋಗ್ಬೇಕು ನೀವು. ನಾನಿವಾಗ ಹೈವೇಯಿಂದ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದಿದ್ದೀನಿ ಅಷ್ಟೇ. ಎಂಥ ಸ್ಮೆಲ್ಲು. ನಮ್ಮ ಬೆಂಗಳೂರಲ್ಲಿ ಯಾಕೆ ಗುರು ಈ ಥರ ಗಾಳಿ ಸಿಗಲ್ಲ? ಬರೀ ದುರ್ವಾಸನೆ, ಟ್ರಾಫಿಕ್ಕು, ಹೊಗೆನೇ ಸಿಗುತ್ತೆ. ಯಪ್ಪ, ನಾನಂತೂ ರೈಡ್ನಂತೂ ಸಿಕ್ಕಾಬಡೆ ಎಂಜಾಯ್ ಮಾಡ್ತಿದ್ದೀವಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಎಂಜಾಯ್ ಮಾಡ್ತೀನಿ ಅಲ್ವ ನಂಗೆ ಗೊತ್ತಿಲ್ಲ. ಬಟ್ ಈ ಲೊಕೇಶನ್ ರೈಟ್ ನಾವು ಐ ಆಮ್ ಎಂಜಾಯಿಂಗ್ ಅ ಲಾಟ್. ಪೀಸ್ಫುಲ್ಲಾಗಿ ನೋಡಿಲ್ಲಲ್ಲ ಬಂಡೆ ಕಳಬಳೆ ಹೆಂಗಿದೆ. ಯಪ್ಪ, ಮುಂದೆ ರೈಟಾ? ಇಲ್ಲ, ಹಾಂ ಇಲ್ಲಿ ಇದೆ ನೋಡಿ ಗುರು ಫಾರ್ಮ್ ಹೌಸು. ನಾವು ಬುಕ್ ಮಾಡಿರೋ ಫಾರ್ಮ್ ಹೌಸು. ಎಂಟ್ರಿ ಕೊಡ್ತಾ ಇದ್ದೀವಿ ಈಗ. ಯಪ್ಪ, ಸಕ್ಕತ್ ವ್ಯೂ ಐತಲ್ಲ, ಬೆಟ್ಟದ ವ್ಯೂ. ಅಯ್ಯೋ ಸೈಕಾಗಿದೆ. ಹೌದಾ? ಹೆವಿ ಕ್ಲೀನ್ ಆಗಿದೆಯೋ? ಇದು ನಾವು ತಂದಿರೋಂಥ ಸ್ಪೀಕರ್ಗಳಿದು. ನೈಟ್ ಜೋರಿರುತ್ತೆ. ಎಲ್ಲ ಅಟ್ಯಾಚ್ ಬಾತ್ರೂಮ್ ಕೊಣ 3. ಅಡುಗೆ ಮನೆಯೂ ಸಕ್ಕದಾಗಿದೆ. ಇದೇನಿದು? ಲಾಕ್ ಮಾಡ್ಬಿಟ್ಟವ್ರಿಗೆ ಮೋಸ್ಟ್ಲಿ ಸ್ಟೋರ್ ರೂಮ್ ಇರಬೇಕು. ವ್ಯೂ ಮಾತ್ರ ಸಕ್ಕದಾಗಿದೆ. ಯಾವುದೋ ಲಕ್ಸುರಿ ಸ್ಟೇ ಇದ್ದಂಗಿದೆ ಗುರು. ಏನಿಲ್ಲ ಅನ್ನಂಗಿಲ್ಲ ಗುರು, ಮನೆಗೆ ಟಿವಿ ಗಿವಿ ಎಲ್ಲ ಇದೆ. ಶಾಂಪಿ, ನಾನಿನ್ನು ವೀಡಿಯೋದಲ್ಲಿ ಬರ್ಬೇಕಾರೆ ಬ್ಲಾಗಲ್ಲಿ ಡಾಕರ್ ರೇಸರ್ ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ. ನೀನು ನೋಡಿದೆ 70 ಬಂದಿದ್ದೆ ಈ ಗಾಡೀಲಿ. ನನ್ನ ಗಾಡಿ 140 160 ಟಾಪ್ ಸ್ಪೀಡ್ ಇರೋದು.
120 125ವರೆಗೂ ಹೋಗುತ್ತೆ. ಹಾಂ ಇವತ್ತು 80 ಮೇಲೆ ಹೋಗ್ತಲ್ಲ. ಅಯ್ಯೋ ಯಾಕೆ 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 ನಾನು ಮೋಸ್ಟ್ಲಿ ನನ್ನ ಬ್ಯಾಗಿನ ಭಾರ ಇದೆ ಅನ್ಕೊಂಡೆ, ನೋಡ್ರೆ ಚಲೋ ಕೂರ್ಸ್ಕೊಂಡ್ಬಿಟ್ಟಿದ್ದೀನಿ. ಮಗ ಸ್ಟಾರ್ ಸಿಟಿ 110 105 130 ನಿನಗೆ ಅವಮಾನ ಅಲ್ಲ, ಈ ರಾಯಲ್ ಎನ್ಫೀಲ್ಡ್ಗೆ ಅವಮಾನ ಇದು. ಮುಖ್ಯ ವಿಷಯಕ್ಕೆ ಬರಲ್ಲ. ನಮಸ್ತೆ ಸರ್. ಹಾಂ ನಾನು ಬೈಕಲ್ಲಿ ಬಂದೆ, ಸ್ವಲ್ಪ ಲೇಟ್ ಆಯಿತು. ವಿಶ್ವಾಸ್ ಅಂತ ಸರ್. ಓಕೆ ಥ್ಯಾಂಕ್ ಯು. ತುಂಬ ನೀರಾಗಿದೆ ಸರ್. ಕೆಮಿಕಲ್ಸ್ ಎಲ್ಲ ಏನೂ ಹಾಕಿಲ್ಲ, ಫ್ರೆಶ್ ನೀರು. ಇದನ್ನೇನು ಮಾಡ್ತೀವಿ ಅಂದರೆ ಬೆಳಗ್ಗೆ ತೋಟಕ್ಕೆ ಬಿಡ್ತೀವಿ ನೀವು ಹೋದ್ಮೇಲೆ, ಅದರಿಂದ ನಾವು ಕೆಮಿಕಲ್ಸ್ ಎಲ್ಲ ಹಾಕಲ್ಲ. ಫ್ರೆಶ್ ನೀರು ಇವತ್ತು ಬೆಳಗ್ಗೆ ಬಂದು ತುಂಬಿರೋದು. ಎಷ್ಟು ಎಕರೆ ಬರುತ್ತೆ ಸರ್ ಪ್ರಾಪರ್ಟಿ ಇದು? 20 acres ಇದೆ ಸರ್. 20 acres. ಈಗ ಇಲ್ಲಿ ರೂಮ್ಸ್ ಬರ್ತದೆ, 10 ರೂಮ್ಸ್ ಬರುತ್ತೆ. ಓಕೆ. ಇಲ್ಲಿ ನೋಡಿ ಇದು ಕಿಚನ್, ಒಂದು 2000 ಜನಕ್ಕೆ ಊಟ ಹಾಕೋಂಗೆ. ಹಾಂ ಅಲ್ಲೇ ರೆಡಿ ಮಾಡೋದು ನೀವು? ಅಲ್ಲೇ ರೆಡಿ ಮಾಡೋದು. ಹಾಂ ಅಲ್ಲೊಂದು ಟಿ ಸಿ ಇದೆ, ತೆಗೆಸ್ಕೊಳ್ಳಿ. ಈಗ ಎಷ್ಟಿದೆ ಆಗ್ತಿದ್ದಂಗೆ ಈಗ ಕೆಲಸ ಶುರು ಮಾಡಿಸ್ತೀನಿ. 80 50 ಹಾಲ್ ಮಾಡ್ತೀನಿ. ಒಂದು ಹಾಲ್, ದೊಡ್ಡ ಹಾಲ್ ಮಾಡ್ಬಿಡ್ತೀರಾ? ಊಟದ ಹಾಲ್. ಆಮೇಲೆ ಫಂಕ್ಷನ್ಗೂ ಕೊಡ್ಬೋದು. ಇಲ್ಲಿ ರೂಮ್ಸ್ಗಳು ಬರುತ್ತೆ, ಡಾರ್ಮೆಟ್ರಿ ಮಾಡ್ಬಿಡ್ತೀರಾ ಹೆಂಗೆ? ಡಾರ್ಮೆಟ್ರಿ ಅಲ್ಲಿದೆ. ಅಲ್ಲಿ ಮಾಡ್ತಾ ಆಲ್ರೆಡಿ ಇದೆ. ಆಲ್ರೆಡಿ ರೆಡಿ ಇದೆ. ನೀವು ಅಲ್ಲಿ ಕಾರ್ ನಿಲ್ಸಿದ್ರಲ್ಲ ಅಲ್ಲೇನಾ? ಇಲ್ಲಿ ರೂಮ್ಸ್ ಮಾಡ್ತೀನಿ, ಅಲ್ಲಿ ಮಧ್ಯದಲ್ಲೆಲ್ಲ ಅಟ್ಟು ಮಾಡಿಸ್ತೀನಿ. ಓ ಸಾಕಾಗಿದೆ. ಕೆಳಗನ ಇದೆ, ಫುಲ್ ಕೆಳಗನ ಇದೆ. ಫುಲ್ ಕೆಳಗೂ ಇದೆ. ಪೂರ್ತಿ ಮಾವೇ ಬೆಳೆದಿರೋದು ಹೆಂಗೆ? ಇಲ್ಲ, ಇದು ಒಂದು ಸ್ವಲ್ಪ ಇನ್ನು ಸ್ವಲ್ಪ ಕೆಳಗವರೆಗೂ ಮಾವು ಬರ್ತದೆ. ಅದು ಕೆಳಗೆ ತೆಂಗು ಅಡಿಕೆ ಬರ್ತದೆ. ತೆಂಗು ಅಡಿಕೆ. ಸಾಕಾಗಿದೆ ಸರ್ ಬಿಡಿ. ಹೌದು. ಮೇನ್ ಏನಂದ್ರೆ ಈ ಬೆಟ್ಟ ವ್ಯೂ ಇರೋದ್ರಿಂದ ಸಕ್ಕತ್ ಫೀಲ್ ಕೊಡೋದು ಇಲ್ಲಿ ನಿಂತ್ಕೊಂಡು ಕುತ್ಕೊಂಡು ಸ್ವಿಮ್ ಮಾಡಕ್ಕಂತ. ಹೌದೌದು. ಇಲ್ಲಿ ಏನು ಗೊತ್ತಾ, ಹೈಟ್ ಕಡಿಮೆ ಮಾಡಿಸಿದ್ ಬರ್ತಾ ಈಗ ಯಾರಾದರೂ ಲೇಡೀಸು ಅಥವಾ ಮಕ್ಕಳುಗಳು ಯಾರಾದರೂ ಬಂದರೆ ಅವ್ರಿಗೆ ಸ್ವಲ್ಪ ಇದಾಗಲಿ ಅಂತ. ಅಲ್ಲಿ ಹೋದ್ರೆ ಲಾಸ್ಟ್ ಹೋದ್ರೆ 7-7.5 ಅಡಿ ಬರ್ತದೆ ಅಲ್ಲಿ. ಓಹೋ. ರಂಜಿತ್ ಇವರೆಲ್ಲ ಹೊಟ್ಟೆಗೆ ಏನ್ ತಿಂತಾರೆ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕೇಳಿಸ್ಕೊಳ್ಳಿ, ಶಶಿಯಣ್ಣ ಫೋನ್ ಬಂತು. ಶಶಿಯಣ್ಣಗೆ ಪಾಪ ಶಶಿಯಣ್ಣ ಕಸ್ಟಮರ್ ಫೋನ್ ಎತ್ತಿದ್ರು. ಫೋನ್ ಎತ್ಬಿಟ್ಟು ಸರ್ ಯಾವ್ದು ಬೇಕು ಅಂದ್ರೆ ಇವನು ಒಂದು ಮದುವೆ ಒಂದು ಕನ್ಕೊಂಬ ಬರೀ ಇಂಥದೆಯ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಡೇ 2 ಇವತ್ತು. ನಮಸ್ತೆ ಸರ್. ನೈಟ್ ಒಳ್ಳೆ ಸಾಕಾದಾಗ ಮಜಾ ಮಾಡಿದ್ವಿ. ಬೆಳಗ್ಗೆ ಎದ್ದು ಟೀ ಕುಡ್ಕೊಂಡು ಆ ಗ್ಲಾಸ್ ಓಪನ್ ಮಾಡಿದ್ರೆ ಅಲ್ಲೊಂದು ನವಿಲ್ ನಮಗೋಸ್ಕರ ಕಾಯ್ತಾಯಿತ್ತು ಆಲ್ರೆಡಿ. ಅಲ್ಲೂ ಒಂದು ನವಿಲ್ ಇದೆ, ನಿಮಗೆ ಕಾಣ್ತಾ ಇದೆಯಾ ಅಲ್ವೋ ನಂಗೆ ಗೊತ್ತಿಲ್ಲ. ಇದೇ ಮಡ್ ವಾಲಿಬಾಲ್. ಇದು ಮಡ್ ವಾಲಿಬಾಲ್ ಇರುವಂಥ ಜಾಗ. ನೈಟೆಲ್ಲ ಸ್ವಿಮ್ಮಿಂಗ್ ಪೂಲ್ ತೋರಿಸಿದೆ ನಿಮಗೆ ನೆನ್ನೆ. ಇವತ್ತು ಬೆಳಗ್ಗೆ ಮಡ್ ವಾಲಿಬಾಲ್ಗೆ ಅಂತ ಬರ್ತಾಯಿದ್ದೀವಿ. ಈ ಫಾರ್ಮ್ ಹೌಸಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ಅಂದರೆ ಯಾವುದೇ ತರಹ ಅಡ್ವೆಂಚರ್ ಗೇಮ್ಸ್ಗಳಿಲ್ಲ. ಬಟ್ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡಿ ಫನ್ ಮಾಡೋಕ್ಕೆ ಸಕ್ಕದಾಗಿರೋಂಥ ಜಾಗ ಇದು. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಹಾಗೂ ಮಡ್ ವಾಲಿಬಾಲ್ ಇರುತ್ತೆ. ಇವೆರಡೇ ಸಾಕು ಮಜಾ ಮಾಡೋಕ್ಕೆ ಹುಡುಗರ ಜೊತೆ ಬಂದರೆ. ಫುಲ್ಲು ನಿಮಗೆ ಹಿಂದೆ ಬಂದಿದ ತಕ್ಷಣ ಎಷ್ಟೊಂದು ಮಾವಿನ ಗಿಡ ಹಾಕಿದ್ದಾರೆ. ಈ ಪ್ರಾಪರ್ಟಿ ಬಂದು 20 ಎಕರೆಲಿದೆ. 20 ಎಕರೆನೂ ಪೂರ್ತಿ ಕಲ್ಟಿವೇಟ್ ಅಂದರೆ ಪೂರ್ತಿ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಮಧ್ಯದಲ್ಲಿ ಮಾತ್ರ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ನಿಮಗೆ ಬೆಳಗ್ಗೆ ನಮಗೆ ಎಪ್ಸಿದ್ದು ಅಲಾರಾಮ್ ಅಲ್ಲ, ಈ ನವಿಲ್ಗಳ ಕೂಗು. ನವಿಲ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ, ಬಟ್ ಗಿಣಿ ಹೋಯ್ತು. ನವಿಲ್ಗಳಿತ್ತು, ಬಟ್ ಹತ್ರ ಹೋದರೆ ಓಡೋಗ್ತವೆ. ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ. ಮಾವಿನ ತೋಪು ಮಧ್ಯೆ ಫಾರ್ಮ್ ಹೌಸ್ ಸಕ್ಕದಾಗಿದೆ. ಇನ್ನು ರಿನೋವೇಟ್ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಅಂದರೆ ಇನ್ನೂ ತುಂಬ ಮುಂದೆ ಪ್ಲ್ಯಾನ್ಸ್ಗಳಿದೆ ಅವ್ರದ್ದು. ಬಟ್ ಈಗಂತೂ ಒಂದು ಇವೆಂಟ್ ಮಾಡೋಕ್ಕೆ ಅಥವಾ ಚಿಕ್ಕ ಪುಟ್ಟ ಇವೆಂಟ್, ಬರ್ಡೇ ಇವೆಂಟು, ಆ್ಯನಿವರ್ಸರಿ ಇವೆಂಟು ಅದೆಲ್ಲ ಮಾಡೋಕ್ಕೆ ಸೂಪರ್ ಜಾಗ ಅಂತಲೇ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಸಗಲಾಗಿದೆ ಮಾತ್ರ. ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಬಂದು ಶೇರ್ ಮಾಡ್ಕೊಳ್ಳಿ. ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಕೂಡ. ಒಂದು ಟೈಮ್ ಬಂದುಬಿಟ್ಟು ಫನ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲೇ ನಾವು ಮಲಗಿದ್ದಿದ್ದು ಇವತ್ತು. ಎದ್ದು ನೋಡಿದ ತಕ್ಷಣ ಅಲ್ಲಿ ನವಿಲ್ಗಳಿತ್ತು, ಗಣ್ಣವಿಲ್ಗಳು ಸಕ್ಕದಾಗಿತ್ತು ಮಾತ್ರ. ನೋಡಿ ಬೆಳಗ್ಗೆ ನಮ್ಮ ಬಾಯ್ಸ್ ನೀರಲ್ಲಿ ಇಳಿದ್ಬಿಟ್ಟಿದ್ದಾರೆ.
ಮೊಸರು ಬಜ್ಜಿ ಹಾಕ್ಬೇಕಾ ಕೊಡ್ಸನ್ಬೇಕು ಶಶಿ ಶಾಂಪಿನೇ ಹಾಕ್ಬೇಕು ಆಗಲೇ ತೃಪ್ತಿ ಶಾಂಪಿಗೆ. ಹೆಂಗಿದೆ ಅಣ್ಣ ಪಲಾವ? ಹಾಂ ಹಾಕೋತೀನಿ ಆಯ್ತಣ್ಣ ನಿಮ್ಮದು ಚೆನ್ನಾಗಿತ್ತಾ? ಹಾಕ್ತೀನಿ ತಿಂತೀನಿ ಆರಾಮ. ಸಾಯಂಕಾಲ ಅಂಗಡಿಗೆ ಹೋಗ್ಬೇಕಂಗಾರೆ ನೀನು ಇಲ್ಲಿಂದ ಹೋಗಿದ ತಕ್ಷಣ ಹೋಗ್ಬೇಕಾ? ಬೇರೆ ಹೋಗ್ಬೇಕು. ಅಲ್ಲೇ ಹೋಗ್ಬಿಡ್ತೀವಿ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತೀವಿ. ಇಲ್ಲ ಅಲ್ಲಿ ಪಾರು ತನ್ನೋರನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಬಂದೆ. ಅವ್ರು ಕ್ಲೋಸ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು, ಎಲ್ಲರೂ ಇಷ್ಟಪಟ್ಟರು. ಖಂಡಿತ ಮತ್ತೆ ಬಂದೇ ಬರ್ತೀವಿ. ಆಯ್ತು ಬನ್ನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ಇನ್ನೊಂದು 10 ನಿಮಿಷ ಎಲ್ಲ ಹೊಡ್ತಾರೆ. ಮಾಡಿ ಆರಾಮ್ಸೆ ಮಾಡಿ, ಏನು ಅರ್ಜೆಂಟ್ ಏನಿಲ್ಲ, ಆರಾಮ್ಸೆ ಮಾಡಿ. ತಿಂಡಿ ಎಲ್ಲ ಖಾಲಿ ಮಾಡಿ. ಹಾಂ ಆಗ್ತಾ ಇದೆ. ಒಬ್ಬರು ಮಾಡಿದಾಗಲ್ಲ, ಎಲ್ಲ ಕೈ ಹಾಕ್ಬೇಕು. ನಾನೇ ಫ್ಯಾಮಿಲಿನ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಹೌದಾ, ಹೇಳವಾಗ ಮಾತಾಡ್ತೀನಿ. ಬಾಯ್ ಶಶಿಯಣ್ಣ. ಟೋಟಲ್ 19 ಆಯಿತು ಎಲ್ಲರಿಗೂ ಸೇರಿ, ಊಟ ಎಲ್ಲ ಸೇರಿ. ನೀವು ಹೊರಡೋ ವರ್ಷ ನಾವು ಮನೆಗೆ ಸೇರ್ಕೊಂಡಿರ್ತೀನಿ. ಅಂಗಡಿ ಇದೆ. ಹ್ಞೂ ಹ್ಞೂ ಸರಿ ಬಾ ಬಾಯ್ ಕಣ. ಬಾಯ್ ಕಾರ್ತಿ, ಸಿಗೋಣ. ಹಾಂ ಬಾಯ್ ಅಣ್ಣ, ಸಿಗೋಣ ಬನ್ನಿ. ಬಾಯ್ ಅಭಿ, ಸಿಗೋಣ ಅಭಿ, ಬಾಯ್. ಹೇಗೆ ಅನಿಸ್ತು ನಿಮಗೆ? ಹೆವಿ ಖುಷಿ ಆಯ್ತು ಸರ್, ಎಲ್ಲರೂ ಖುಷಿ ಪಟ್ಟರು. ಜಾಗ ಮಾತ್ರ ಎಲ್ಲರೂ ಇಷ್ಟಪಟ್ಟರು. ಇಲ್ಲ, ಈ ಕಡೆ ಹಿಂಗೆ ಕೆಳಗೆ ಹೋಗ್ಬೇಕಲ್ಲ, ಅಡಿಕೆ ಎಲ್ಲ. ನೋಡಿ ಅಲ್ಲಿ ಮೇಲ್ಗಡೆಯಿಂದ ನೋಡಿದೆ, ಅಲ್ಲಿ ಅಡಿಕೆ ಎಲ್ಲ ಇತ್ತು, ನೋಡಿದೆ. ಅವಾಗ ಅಂದ್ಕೊಂಡು ನೀನು ಹೇಳಿದ್ರಲ್ಲ ಮೋಸ್ಟ್ಲಿ ಅದನ್ನು ಅವ್ರದ್ದೇ ಅಂತ. ತುಂಬ ದೊಡ್ಡ ಜಾಗ. ಹೌದು, ಹಿಂಗೆ ಹೋಗುತ್ತೆ. ಇಲ್ಲಿ ಮೇಲೆ ಟ್ಯಾಂಕ್ ಇದೆ ನೋಡಿದ್ರೆ? ಹಾಂ ನೋಡ್ಕೊಂಬಂದೆ, ಟ್ಯಾಂಕ್ ನೋಡ್ಕೊಂಬಂದೆ, ಮತ್ತು ಮಡ್ ವಾಲಿಬಾಲ್ ನೋಡ್ಕೊಂಬಂದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಎಲ್ಲರೂ ಖುಷಿಪಟ್ರು ಆ್ಯಕ್ಚುಲಿ. ನೈಟಿಂದ ಎಲ್ಲರೂ ಹೇಳ್ತಾರೆ, ಅಯ್ಯೋ ಅಲ್ಲಿ ನಮ್ಮ ಸರ್ ಇದ್ದಾರಲ್ಲ, ನಾನು ನೆಂಟಿಂಗ್ ಕರ್ಕೊಂಬರ್ಬೇಕಾಗಿತ್ತು, ಮಿಸ್ ಆಯಿತು. ಇನ್ನೊಂದು ಸ್ವಲ್ಪ ಜನ ಹುಡುಗರಿದ್ರು, ಅವ್ರಿಗೆ ಗೊತ್ತಿಲ್ಲ ಈ ಲೆವೆಲ್ ಈ ಥರ ಬರ್ತಾಯಿದ್ದೀವಿ. ಇಂಥವ್ರೆಲ್ಲ ಆಚೆ ಹೋಗ್ತಾ ಇದ್ದಾರೆ, ಹಿಂಗೊಂದು ಸುಮ್ಮನೆ ಬರಲ್ಲ ಅಂದ್ಬಿಟ್ರು. ಈಗ ಸರ್ ಬೇಜಾರು ಮಾಡ್ಕೊತೀವಿ, ಎಲ್ಲರೂ ಬರಬೇಕಾಗಿತ್ತು, ಮಜಾ ಮಾಡ್ಕೊತಿತ್ತು. 3 ಜನ ಬರಬೇಕು ಅನ್ನೋ, ಆಗ ಇನ್ನೂ ಮಜಾ ಮಾಡ್ಬೋದಾಯಿತು ಅಂತಂದರು. ಪಕ್ಕ ನೆಕ್ಸ್ಟ್ ಟೈಮ್ ಮತ್ತೆ ಕರ್ಕೊಂಬರ್ತಾರೆ ಇಲ್ಲಿಗೆ, ಅದೇನೇ ಹೇಳ್ತಾಯಿದ್ರು. ಪ್ರೈಸು ಅಷ್ಟೇ ವರ್ತ್, ನೀವು ಏನು ನಾವು ಕೊಡ್ತೀವಿ ಅದಕ್ಕೆ ಕರೆಕ್ಟಾಗಿ ವರ್ತಿದೆ. ಇದಕ್ಕೋಸ್ಕರ ಮಾಡ್ದಲ್ಲ, ಒಂದು ಮಾಡಬೇಕು. ಪ್ಯಾಷನ್ ಅಷ್ಟೇ. ಒಂದು ಅಲ್ಲಿಂದ ಅಲ್ಲಿಗೆ ನಮ್ಮ ಕೈನೇ ಬಿಡಬಾರ್ದು, ಅಲ್ಲಿಂದ ಅಲ್ಲಿಗೆ ಇದಾಗಿ ಹಾಕಿರೋ ಬಂಡವಾಳಕ್ಕೆ ಮತ್ತೆ ಯಾಕೆ ಬೇಡ, ನಮಗೆ ಸ್ವಲ್ಪ ಸಿಕ್ಕಿರ್ ಸಾಕು. ಆಯಿತು, ಎಲ್ಲ ಥರದ ಮಜಾ, ಆಟ, ಊಟ ಎಲ್ಲವೂ ಆಯಿತು. ನಿನ್ನೆ ಮಧ್ಯಾಹ್ನ ಬಂದಿದ್ದು, 4 ಗಂಟೆ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ 4 ಗಂಟೆ ಹಂಗೆ ಬಂದಿದ್ದು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಒಳ್ಳೆ ಮಜಾ ಮಾಡಿದ್ವಿ. ಓನರ್ ಅಂತೂ ಸಾಕಾಗಿದ್ರು, ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ. ತುಂಬ ಫ್ರೆಂಡ್ಲಿ ಆಗಿತ್ತು. ಈ ಸ್ಟೇ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಕಂಪ್ಲೀಟ್ ನಾವೇ ಇದ್ದಾಗ ನಮಗೊಂದು ಥರ ಖುಷಿ ಇರುತ್ತೆ. ಪೂರ್ತಿ ಪ್ರಾಪರ್ಟಿ ನಾವೇ ಇದ್ದಾಗ ಮುಜುಗರ ಇರಲ್ಲ, ಎಲ್ಲರೂ ಹೆಂಗೆ ಬೇಕು ಹಂಗೆ ಇರ್ತಾರೆ, ಮಜಾ ಮಾಡ್ತಿರ್ತಾರೆ. ಎಲ್ಲರೂ ಪ್ರೈವೇಸಿ ಇರ್ತಾರಲ್ಲ ಬೇಸಿಕಲಿ. ಅದಿದ್ದಾಗ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಓಪನ್ ಅಪ್ ಆಗ್ತಾರೆ. ಆದ್ದರಿಂದ ಈ ಫಾರ್ಮ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ಥರದ ಜಾಗಗಳನ್ನ ನಿಮಗೂ ತೋರಿಸ್ಬೇಕು, ನಾನು ನೋಡಬೇಕು. ಆ ಎರಡೂ ಕೆಲಸ ಒಟ್ಟಿಗೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಜಾಗ ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್. ಯಾರ್ಯಾರು ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ತುಂಬ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೆಚ್ಚಿನ ವೀಡಿಯೋಗಳಿಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಬಾಯ್.